ಶತಮಾನದ ಮನುಷ್ಯ. ಒಬ್ಬ ಮನುಷ್ಯನಿಗೆ ತನ್ನ ಸಂಬಳ ಬಂದಾಗ ಅವನಿಗೆ ನೆನಪಾಗೋದು ತನ್ನ ಖರ್ಚು, ತನ್ನ ಮನೆತನ, ತನ್ನ ಭವಿಷ್ಯಕ್ಕಾಗಿ ಹಣ ಎತ್ತಿಡಬೇಕು ಅಂತ. ಆದ್ರೆ ಈ ವ್ಯಕ್ತಿಗೆ ನೆನಪಾಗೋದು ನನ್ನಿಂದ ಯಾರಿಗೆ ಸಹಾಯವಾಗುತ್ತದೆ ಅನ್ನೋ ಪ್ರಶ್ನೆ. ತಿಂಗಳಿಗೆ ಹಣ ಬಂತು, ಆದ್ರೆ ಅವರ ಅಕೌಂಟ್ ನಲ್ಲಿ ಉಳಿಲಿಲ್ಲ. ಪಿಂಚಣಿಯು ಬಂತು, ಆದ್ರೂ ಅವರು ಐಷಾರಾಮಿ ಜೀವನ ಬಯಸಲಿಲ್ಲ. ಅಂತ ಶತಮಾನದ ಅತ್ಯುನ್ನತ ಪ್ರಶಸ್ತಿ ಪಡೆದ ನಮ್ಮ ಕನ್ನಡ ಹೆಮ್ಮೆಯ ವ್ಯಕ್ತಿಯ ಬಗ್ಗೆ ನಾ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್ 80. ನಾನು ಸಲ್ಮಾನ್ ಅದಾವ್. ಶತಮಾನದ ಮನುಷ್ಯ. ತಮಿಳುನಾಡಿನ ನಿವೃತ್ತ ಗ್ರಂಥಪಾಲಕರಾದ ಕಲ್ಯಾಣ ಸುಂದರಂ ಅವರು ಸುಮಾರು 35 ವರ್ಷಗಳ ಕಾಲ ಸೇವಾ ಅವಧಿಯಲ್ಲಿ ತಮ್ಮ ಸಂಬಳವನ್ನು ಸಮಾಜ ಸೇವೆಗೆ ನೀಡಿದವರು ಎಂದು ಕೂಡ ದಾಖಲೆ ಮತ್ತು ವರದಿಗಳು ಹೇಳುತ್ತವೆ. ಇದಷ್ಟೇ ಅಲ್ಲದೆ ಸಮಾಜ ಸೇವೆಯನ್ನು ಮುಂದುವರಿಸಲು ಪಾಲಂ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಪಾಲಂ ಅಂದರೆ ಸೇತುವೆ, ಸಹಾಯ ಮಾಡುವವರನ್ನು ಮತ್ತು ಸಹಾಯಕ್ಕೆ ಅಗತ್ಯವಿರುವವರ ಜೊತೆ ಸಂಪರ್ಕಿಸುವ ಸೇತುವೆ ಎಂದು ಹೇಳಲಾಗುತ್ತೆ. ಇವರ ಸೇವೆ ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಗಮನ ಸೆಳೆಯಿತು. ಹಲವು ಗೌರವಗಳು ಇವರನ್ನು ಹುಡುಕಿಕೊಂಡು ಬಂದವು. ಆದರೆ ಪ್ರಶಸ್ತಿ ಅಥವಾ ಬಹುಮಾನವಾಗಿ ಬಂದ ಹಣವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಸಮಾಜ ಸೇವೆಗೆ ನೀಡಿದರು ಎಂದು ಕೂಡ ವರದಿ ಮಾಡ್ತಾ ಇದೆ. ಇವರ ಸೇವೆಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದ ಪದ್ಮಶ್ರೀ 2023ರಲ್ಲಿ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ದೊರೆಯಿತು. ಭಾರತ ಸರ್ಕಾರವು ಅಧಿಕೃತ ಪದ್ಮಶ್ರೀ ಪ್ರಶಸ್ತಿ ಪಟ್ಟಿಯಲ್ಲೂ ಇವರ ಹೆಸರು ಸೋಷಿಯಲ್ ವರ್ಕ್ ತಮಿಳುನಾಡು ಎಂದು ದಾಖಲೆಯಾಗಿದೆ. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಏನು ಗೊತ್ತಾ? ನೋಡಿದ್ರಲ್ಲ ವೀಕ್ಷಕರೇ, ಪಾಲಂ ಕಲ್ಯಾಣ ಸುಂದರಂ ರವರ ಜೀವನ ಸಾರ್ಥಕತೆಯ ಒಂದು ಬದುಕು ಅವರದ್ದು ಅಂತ ನಾವು ಹೇಳ್ಬೋದು. ಪಾಲಂ ಕಲ್ಯಾಣ ಸುಂದರಂ ಅವರ ಜೀವನ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸಂದೇಶ ಕೊಟ್ಟಿದೆ. ಸಂಪಾದನೆಯೇ ಬರೀ ನಮ್ಮ ಜೀವನವನ್ನು ಬದಲಾಯಿಸುವುದಲ್ಲ, ನಮ್ಮ ಸಂಪಾದನೆಯಿಂದ ಮತ್ತೊಬ್ಬರ ಜೀವನ ಬದಲಾಯಿಸುವುದು ಇದು ಒಂದು ಸಾರ್ಥಕತೆಯ ಬದುಕು ಅಂತ ಹೇಳಿಕೊಟ್ಟಿದೆ. ಇದು ಒಂದು ಕೇವಲ ಗ್ರಂಥ ಪಾಲಕನ ಕಥೆಯಲ್ಲ, ಇದು ಮನುಷ್ಯತ್ವಕ್ಕೆ ಒಂದು ಜೀವಂತ ಉದಾಹರಣೆಯಾಗಿದೆ. ಇಂಥ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನಮ್ಮ ಪಬ್ಲಿಕ್ ನ್ಯೂಸ್ 18 ಅನ್ನು ನೋಡ್ತಾ ಇರಿ. ನಮಸ್ಕಾರ. ಶತಮಾನದ ಮನುಷ್ಯ.